ಪೆಮಾ ಖಂಡು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದ ಮುಖ್ಯಮಂತ್ರಿಯಾದರು? ಎ. ಅರುಣಾಚಲ ಪ್ರದೇಶ್, ಬಿ. ಅಸ್ಸಾಂ, ಸಿ. ಮಣಿಪುರ, ಡಿ. ಮಿಜೋರಾಂ. ಸರಿಯಾದ ಉತ್ತರ ಎ. ಅರುಣಾಚಲ ಪ್ರದೇಶ್. 2025ರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ಎ. ಜರ್ಮನಿ, ಬಿ. ಫ್ರಾನ್ಸ್, ಸಿ. ಭಾರತ್, ಡಿ. ಮಲೇಷ್ಯಾ. ಸರಿಯಾದ ಉತ್ತರ ಸಿ. ಭಾರತ್. ಇತ್ತೀಚೆಗೆ ಯಾವ ಸಂಸ್ಥೆಯು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯನ್ನು ಬಿಡುಗಡೆ ಮಾಡಿದೆ? ಎ. ವಿಶ್ವ ಬ್ಯಾಂಕ್, ಬಿ. ಯುಎನ್ಇಪಿ, ಸಿ. ಯುಎನ್ಡಿಪಿ, ಡಿ. ಐಎಲ್ಒ. ಸರಿಯಾದ ಉತ್ತರ ಎ. ವಿಶ್ವ ಬ್ಯಾಂಕ್. ಇತ್ತೀಚೆಗೆ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಮುಕೇಶ್ ಚೆಡ್ಡಾ, ಬಿ. ಉಪೇಂದ್ರ ದ್ವಿವೇದಿ, ಸಿ. ಧೀರೇಂದ್ರ ಸಿಂಗ್, ಡಿ. ಮಂಜಿತ್ ಕುಮಾರ್. ಸರಿಯಾದ ಉತ್ತರ ಬಿ. ಉಪೇಂದ್ರ ದ್ವಿವೇದಿ. ರಾಜ್ಯದಲ್ಲಿ ಹೆಣ್ಣು ಶಿಕ್ಷಣವನ್ನು ಉತ್ತೇಜಿಸಲು ಯಾವ ರಾಜ್ಯವು ಇತ್ತೀಚೆಗೆ ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆಯನ್ನು ಪ್ರಾರಂಭಿಸಿದೆ? ಎ. ಮಣಿಪುರ, ಬಿ. ನಾಗಾಲ್ಯಾಂಡ್, ಸಿ. ಸಿಕ್ಕಿಂ, ಡಿ. ಅಸ್ಸಾಂ. ಸರಿಯಾದ ಉತ್ತರ ಡಿ. ಅಸ್ಸಾಂ.